ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲಿ ಯೋಧರಿಗೆ ಅವಮಾನ ಎಸಗುವಂಥ ಪಠ್ಯವನ್ನು ಬೋಧಿಸಲಾಗ್ತಾ ಇದೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರು ಬರೆದ ಯುದ್ಧ ಒಂದು ಉದ್ಯಮ ಎಂಬ ಗದ್ಯವನ್ನ ಪ್ರಥಮ ವರ್ಷದ BSc ಮತ್ತು BCA ಸೇರಿದಂತೆ ವಿವಿಧ ತರಗತಿಗಳಿಗೆ ಬೋಧಿಸಲಾಗ್ತಾ ಇದೆ. ಈ ಪಾಠದಲ್ಲಿ ಯೋಧರನ್ನ ಮತ್ತು ಯುದ್ಧವನ್ನ ಕೀಳಾಗಿ ಬಿಂಬಿಸಲಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಂಗ ವಿಭಾಗದ ಮೂಲಕ ಹೊರಬಂದ ಪುಸ್ತಕದಲ್ಲಿ ಯುದ್ಧ ಅಂದರೆ ಒಂದು ಉದ್ಯಮ, ಗಡಿ ಭಾಗದಲ್ಲಿ ನಿರಂತರ ಅತ್ಯಾಚಾರಗಳು ನಡೀತಾ ಇದೆ, ಇದರಲ್ಲಿ ಎರಡೂ ರಾಷ್ಟ್ರಗಳ ಸೈನಿಕರು ಭಾಗಿಯಾಗ್ತಾರೆ, ಅಲ್ಲದೆ ಯುದ್ಧದಲ್ಲಿ ಮಡಿದರೆ ಸ್ವರ್ಗದ ಬಾಗಿಲು ಮಾತ್ರ ಅಲ್ಲ, ದೇವತಾ ಸ್ತ್ರೀಯರು ಸ್ವಾಗತ ಕಾಯ್ತಾ ಇರ್ತಾರೆ ಅಂತ ಕಲ್ಪನೆ ಮೂಡಿಸಿದ ಭ್ರಮೆ ಸೃಷ್ಟಿಸಲಾಗುತ್ತೆ ಅಂತ ಪಠ್ಯದಲ್ಲಿ ಬರೆಯಲಾಗಿದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಜೊತೆ ಶ್ರೀ ಚಕ್ರವರ್ತಿ ಸೂಲಿಬೇಲೆ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಹರಿ. ಮಂಗಳೂರಿನ ಪುಸ್ತಕದ ಈ ವಿಚಾರವನ್ನ ನೀವು ಹೇಗೆ ಪರಿಗಣಿಸ್ತೀರಿ? ನನಗೆ ತುಂಬಾ ಹೊಸತು ಅನ್ಸಲ್ಲ. ಈ ಬರಗೂರು ರಾಮಚಂದ್ರಪ್ಪ ಮತ್ತು ಅವರ ಗ್ಯಾಂಗ್ ಏನಿದೆ, ಇದು ಈ ಹಿಂದಿನಿಂದಲೂ ಹೀಗೆ ಹೇಳ್ಕೊಂಡು ಬಂದಿದೆ. ಸೈನಿಕರನ್ನ ಅವಹೇಳನ ಮಾಡುವಂತ, ಸೈನಿಕರ ಹೌತಾತ್ಮ್ಯವನ್ನ ಅತ್ಯಂತ ಕನಿಷ್ಠ ಅಂತ ಹೇಳುವಂತ ಇವರ ಈ ಚಿಂತನೆಗಳು ಹೊಸತೇನಲ್ಲ. ಆದ್ರೆ ಇದು ಯಾವುದೋ ಒಂದು ಪತ್ರಿಕೆಗೆ ಬರೀಲಿಕ್ಕೆ ಯೋಗ್ಯವಾಗಿರುವಂತ ಒಂದು ಸಾಹಿತ್ಯವನ್ನ ಪಠ್ಯ ಪುಸ್ತಕಕ್ಕೆ ತಂದು ಸೇರಿಸ್ತಾ ಅನ್ನೋದು ದುರ್ದೈವ ಅಷ್ಟೇ. ಅದರಲ್ಲೂ ಕೂಡ ಇವತ್ತಿನ ದಿನಗಳಲ್ಲಿ ಭಾರತ ಗಡಿಯಲ್ಲಿ ಪಾಕಿಸ್ತಾನದೊಂದಿಗೆ ಎದುರಿಸ್ತಾ ಇರುವಂತ ಪರಿಸ್ಥಿತಿ, ಚೈನಾದೊಂದಿಗೆ ಎದುರಿಸ್ತಾ ಇರುವಂತ ಪರಿಸ್ಥಿತಿಯ ಸಂದರ್ಭದಲ್ಲಿ ಇವರು ಒಳಗಿಂದ ಕುತ್ಕೊಂಡು ಹೀಗೆ ಮಾಡ್ತಾರಲ್ಲ, ಇದು ಈ ದೇಶದ ಸೈನಿಕರ ಆತ್ಮಸ್ಥೈರ್ಯವನ್ನ ಕಸಿಯುವಂತ ಪ್ರಯತ್ನ ಅಂತ. ಸೈನಿಕ ತನ್ನ ಮನೆಯಿಂದ ದೂರ ಇರ್ತಾನೆ, ಅವನು ಮನೆಯಿಂದ ದೂರ ಇದ್ದಾನೆ ಅಂದ ಮಾತ್ರಕ್ಕೆ ಅಲ್ಲಿ ಯಾವುದೋ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ ಅಂತಲ್ಲ. ಇವತ್ತಿಗೂ ಕೂಡ ಕಾರ್ಗಿಲ್ ಭಾಗದಲ್ಲಿ ಸೈನಿಕರ ಮೇಲೆ ಜನರಿಗಿರುವಂತ ಗೌರವ ಎಂತದ್ದು ಅಂತ ಗೊತ್ತಿದೆ. ಅದು ಕಾರ್ಗಿಲ್ ಭಾಗವನ್ನ ಬಿಟ್ಟು ನೀವು ಸೋನ್ಮಾರ್ಗಿಂದ ಈ ಕಡೆಗೆ ಬಂದಾಗ, ಶ್ರೀನಗರದಿಂದ ಆಚೆಗೆ ಬಂದಾಗ ಅಲ್ಲಿ ಸೈನಿಕರನ್ನ ಕಂಡ್ರೆ ವಿರೋಧಿಸ್ತಾರೆ. ಯಾಕೆಂದ್ರೆ ಅದಕ್ಕೊಂದು ಕಾರಣ ಇದೆ. ಅವ್ರು ವಿರೋಧಿಸೋದು ಪಾಕಿಸ್ತಾನ ಪ್ರೇರಿತ, ಪಾಕಿಸ್ತಾನ ಪ್ರಚೋದಿತ ಜನಾಂಗ ಅಲ್ಲಿರೋದ್ರಿಂದ ಅವ್ರು ವಿರೋಧಿಸ್ತಾರೆ. ಬಿಟ್ರೆ ಈ ದೇಶದ ಸೈನಿಕರ ಮೇಲೆ ಅವರೆಲ್ಲೆಲ್ಲಿ ಕೆಲಸ ಮಾಡಿದ್ದವ್ರು ಅಪಾರವಾದ ಗೌರವ ಇದೆ. ಇದೇ ಸೈನಿಕರು ಫ್ಲಡ್ಸ್ ಬಂದಾಗ ರಾಷ್ಟ್ರದ ರಕ್ಷಣೆಗೋಸ್ಕರ ಮುಂದಕ್ಕೆ ಬರ್ತಾರೆ. ಇದೇ ಸೈನಿಕರು ಕ್ಷಾಮದ ವೇಳೆಗೆ ಆಹಾರ ಕೊಡ್ಲಿಕ್ಕೋಸ್ಕರ ಮುಂದೆ ಬರ್ತಾರೆ. ಎಲ್ಲ ಕ್ಷಣದಲ್ಲೂ ಸಹಕಾರ ಮಾಡುವ ಈ ಸೈನಿಕರನ್ನ ಅತ್ಯಾಚಾರಿಗಳು ಅಂತ ಬಿಂಬಿಸುವಂತ ಈ ರೋಗ ಈ ಚೀನಾ ಚೇಲಾಗಳಿಗೆ ಬಹಳ ಹಿಂದಿನಿಂದ. ನನಗೆ ಒಂದು ಪ್ರಶ್ನೆ ಕಾಡ್ತಿರೋ ಚಕ್ರವರ್ತಿ ಸೂಲಿಬೇಲೆ ಅವರೇ, ನೀವು ನಮಗೆ ಗೊತ್ತಿರೋಂಗೆ ಎಲ್ಲಾ ಗಡಿಯನ್ನು ಕೂಡ ಹೋಗಿ ಬಂದಿದ್ದೀರಿ ಮತ್ತು ಸೈನಿಕರನ್ನ ಅತ್ಯಂತ ಹತ್ತಿರದಿಂದ ಅವರ ಶೈಲಿಯನ್ನು ನೋಡಿ ಬಂದಿದ್ದೀರಿ. ಹೀಗಾಗಿ ಈ ಪ್ರಶ್ನೆ ಕೇಳಬೇಕು, ಇದನ್ನು ಓದಿದಾಗ ನಿಮಗೆ ನಿಜವಾಗ್ಲೂ ಸೈನಿಕರ ನಿಜ ಸ್ಥಿತಿಯನ್ನ ಮರೆಮಾಚಲಾಗುತ್ತೆ ಅಂತ ಅನ್ಸುತ್ತಾ ಸರ್? ಅಯ್ಯೋ, ನನಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಸೈನಿಕರ ಜೀವನದ ಸ್ಥಿತಿಗತಿಗಳು ಎಷ್ಟು ಕಷ್ಟ ಇವೆ ಅಂತ ಗೊತ್ತು. ನನ್ ದುರ್ದೈವ ಏನು ಅಂತಂದ್ರೆ ಇವತ್ತು ಈ ಸುದ್ದಿ ಕೇಳ್ತಿದ್ದೀನಿ. ನಿನ್ನೆ ಪರಮವೀರ್ ಚಕ್ರ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಜೊತೆಗೆ ನಾವಿದ್ವಿ. ಯಾರು ಪ್ರಾಣದ ಹಂಗನ್ನು ತೊರೆದು ಅವ್ರಿಗೆ ಅಲ್ಲಿಗೆ ನಿಂತಾಗ ಹೆಂಡತಿ ಮಕ್ಕಳ ನೆನಪಾಗುವ ಪ್ರಮೇಯವೇ ಇಲ್ಲ. ಅವರು ಸದಾಕಾಲ ಮಾತೃಭೂಮಿಯ ರಕ್ಷಣೆಗೆ ಅಂತ ನಿಂತಿರ್ತಾರೆ. ಗಡಿ ರಕ್ಷಣೆಯಲ್ಲಿ ನಿಂತಿರೋರ್ಗೆ ಯಾವ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ ಅನ್ನೋದನ್ನ ಆಲೋಚನೆಯನ್ನು ಕೂಡ ಮಾಡದೆ ಇಲ್ಲಿನ AC ರೂಮ್ಗಳಲ್ಲಿ ಕುಳಿತುಕೊಂಡು ಹೀಗೆ ಬರೆಯುವಂತವ್ರು ಇದ್ದಾರಲ್ಲ, ಇವರನ್ನ ಅಯೋಗ್ಯರು ಅಂತ ಬಿಟ್ಟರೆ ಬೇರೆ ಪದಗಳಲ್ಲಿ ಕರೀಲಿಕ್ಕೆ ಆಗಲ್ಲ ಅಂತ. ನನಗೆ ಬರೆದವ್ರದೊಂದು ಪಾರ್ಟ್ ಬಿಡಿ, ಅದನ್ನ ಪ್ರಸಾರಾಂಗದ ಮೂಲಕ ಪಠ್ಯ ಪುಸ್ತಕಗಳಲ್ಲಿ ಹಾಕೊಂಡು ವಿದ್ಯಾರ್ಥಿಗಳು ಓದಬೇಕು ಅಂತ ಮಾಡ್ತಾರಲ್ಲ, ಈ ವಿದ್ಯಾರ್ಥಿಗಳಿಗೆ ನಾಳೆ ಭಾರತೀಯ ಸೈನಿಕರ ಬಗ್ಗೆ ಇರಬಹುದಾಗಿರುವಂತ ಪರಿಕಲ್ಪನೆ ಆದ್ರೂ ಏನು ಅನ್ನೋದನ್ನ ಯಾವತ್ತಾದ್ರೂ ಯೋಚನೆ ಮಾಡ್ತಾರ ಅಂತ. ಮುಂದಿನ ದಿನಗಳಲ್ಲಿ ಇವರುಗಳ ನಡುವಿಂದ ಸೈನಿಕರು ಬರಬೇಕು, ಇವರುಗಳ ನಡುವಿಂದ ಅಡ್ಮಿನಿಸ್ಟ್ರೇಟರ್ಸ್ ಬರಬೇಕು, ಇವರುಗಳ ನಡುವಿಂದ ಪೊಲಿಟಿಷಿಯನ್ಸ್ ಬರಬೇಕು. ಈ ತರದ ಚಿಂತನೆಯನ್ನ ಈ ಮಕ್ಕಳಲ್ಲಿ ಹಾಕೋದ್ರಿಂದ ಇವರು ಸಾಧನೆ ಮಾಡೋದು ಏನು ಅನ್ನೋದೇ ದೊಡ್ಡ ಪ್ರಶ್ನೆ. ಸರ್ ಒಂದ್ ಲೈನ್ ಓದ್ತೀನಿ ಸರ್, ಪುಸ್ತಕದಲ್ಲಿರೋದು, ಅದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಅದು ಹಾಸ್ಯಾಸ್ಪದ ಅಂತಿರೋ ಅಥವಾ ಯಾಕೆ ಹಿಂಗ್ ಬರೆದ್ರು ಅಂತ ಹೇಳ್ಬೇಕು ನನಗೆ. ಲೈನ್ ಹೀಗಿದೆ ಸರ್: ಯುದ್ಧದಲ್ಲಿ ಮಡಿದರೆ ಸ್ವರ್ಗದ ಬಾಗಿಲು ಮಾತ್ರವಲ್ಲ, ದೇವತಾ ಸ್ತ್ರೀಯರು ಸ್ವಾಗತಕ್ಕಾಗಿ ಕಾಯುತ್ತಿರುತ್ತಾರೆ ಎಂಬ ಕಲ್ಪನೆ ಮೂಡಿಸಿ ಭ್ರಮೆಯನ್ನು ಸೃಷ್ಟಿಸಲಾಗ್ತಿದೆ ಅಂತ ಪಠ್ಯದಲ್ಲಿ ಬರೆಯಲಾಗಿದೆ. ಬಹುಶಃ ಅವರು ಈ ಮಾತನ್ನ ಈ ಗಡಿಯ ಯುದ್ಧ ಹೇಳದೆ ಬಹುಶಃ ಜಿಹಾದನ ಬಗ್ಗೆ ಹೇಳಿರ್ಬೋದು ಅಂತ ನನ್ಗನ್ಸುತ್ತೆ. ಇಸ್ಲಾಂನಲ್ಲಿ ಒಂದು ಕಲ್ಪನೆ ಇದೆ, ಯಾರು ಧರ್ಮ ಸ್ಥಾಪನೆಗೋಸ್ಕರ ಪ್ರಾಣ ಕೊಡ್ತಾರೋ ಅವರಿಗೋಸ್ಕರ 72 ಜನ ಅಲ್ಲಿ ಸ್ವರ್ಗದಲ್ಲಿ ಜನ್ನತ್ನಲ್ಲಿ ಕಾಯ್ಕೊಂಡು ನಿಂತಿರ್ತಾರೆ ಅಂತ. ಅವ್ರು ಬಹುಶಃ ಅದನ್ನ ಬರೆದಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಯುದ್ಧದಲ್ಲಿ ಹೇಳಿದ್ದಿಲ್ಲ ಅಂತ. ಭಾರತೀಯ ಸೈನಿಕರಿಗೆ ಯಾವತ್ತೂ ಯಾವುದೇ ಆಮಿಷವನ್ನು ಒಡ್ಡಿ ಯುದ್ಧದಕ್ಕೆ ಕಳಿಸಿದ್ದಿಲ್ಲ. ಇವರು ಇಸ್ಲಾಮನ ಬಗ್ಗೆ ಹೇಳಿದ್ರೆ ಪಾಕಿಸ್ತಾನಿ ಸೈನಿಕರಿಗೆ ಈ ತರದ ಈ ಹೂರಿಗಳ ಸುರೆ ಕುಡಿಸಿ ಚಕ್ರವರ್ತಿ ಸೂಲಿಬೇಲೆ ಅವರೇ, ಐ ರಿಕ್ವೆಸ್ಟ್ ದಯಮಾಡಿ ಹಾಗೆ ಲೈನ್ ಇರಿ. ಬಿಕಾಸ್ ನಮ್ಮ ಜೊತೆ ಈಗ ಸ್ವತಃ ಚಿಂತಕರು, ಲೇಖಕರಾದಂತಹ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಈ ಲೇಖನವನ್ನ ನೀವು ಬರೆದಾಗ್ಲೂ ಕೂಡ ಅದು ಪತ್ರಿಕೆಗೋಸ್ಕರ ನೀವು ಬರೆದದ್ದು ಅಂತ ನಮಗೆ ಮಾಹಿತಿ ಬಂತು. ಅದು ಹೌದೇ ಆದರೆ ಅದೀಗ ಪಠ್ಯ ಪುಸ್ತಕಕ್ಕೆ ಬಂದದ್ದಾದ್ರೂ ಹೇಗೆ ಸರ್?
ನಾನು ಇದನ್ನ ಪ್ರಜಾವಾಣಿಯಲ್ಲಿ ತುಂಬಾ ವರ್ಷಗಳ ಹಿಂದೆ ಅಂಕಣ ಬರಿತಾ ಇದ್ದಾಗ ಬರೆದಂತ ಲೇಖನ ಇದು. ಸರಿ. ಪಠ್ಯ ಪುಸ್ತಕಕ್ಕೆ ಈ ಲೇಖನವನ್ನ ಸೇರಿಸಿಕೊಂಡಿದ್ದು ನನಗೆ ಗೊತ್ತಾಗ್ತಿರೋದು ಇವತ್ತೇನೇನೆ. ಇದುವರೆಗೂ ನಿಮ್ ಗಮನಕ್ಕೆ ಬಂದೇ ಇಲ್ಲ? ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಒಂದು ಬಹಳ ಹಿಂದೆ ಒಬ್ರು ದೂರವಾಣಿ ಕರೆ ಮಾಡಿ ನಿಮ್ದೊಂದು ಲೇಖನ ಹಾಕೋಬೇಕು ಅಂತಿದ್ದೇವೆ ಸರ್, ಆಮೇಲೆ ತಿಳಿಸ್ತೀವಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ದೆ. ಸೊ ಅದ್ ಯಾವ ಲೇಖನ, ಅದು ಯಾವುದು ಅಂತ ನಿಮ್ಗೆ ಅದೇನು ಏನು ಗೊತ್ತಿಲ್ಲ, ಕೆಲವು ತಿಂಗಳ ಹಿಂದೆ. ಸೊ ಹಾಗಿದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಅದನ್ನ ಬಳಸಿಕೊಳ್ಳಲಾಗಿದೆ? ಹೌದೌದು, ಲಿಖಿತವಾದ. ಅವರು ಕೆಲವು ಸಾರಿ ಏನ್ ಮಾಡ್ತಾರೆ, ಒಪ್ಕೊಂಡ್ಬಿಡ್ತಾರೆ ಅಂದ್ಕೊಂಡು ಹಾಕೋತಾರೆ. ಇದು ಮೊದಲು ಯಾಕೆ ಗೊತ್ತಾ ಸರ್ ಈ ಕಾಳಜಿ ನಮ್ಗೆ? ಒಂದ್ ರೀತಿ ಇದನ್ನ ಓದುವಂತ ಮಕ್ಕಳಿಗೆ ದೇಶ ಗಡಿ ಕಾಯ್ತಿರುವಂತಹ ಸೈನಿಕರ ಬಗ್ಗೆ ಮೂಡುವಂತಹ ಭಾವನೆ ಏನಾಗ್ಬಿಡ್ಬೋದು ಅನ್ನೋ ಆತಂಕ ಕೂಡ ಇರ್ಬೋದಲ್ಲ ಸರ್? ಇಲ್ಲ, ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಪ್ಲೀಸ್, ಹೊರಗಡೆ ನಾವು ಲೇಖನವನ್ನ ಬರೆದು ಒಂದು ವೈಚಾರಿಕವಾಗಿ ಚರ್ಚೆ ಆಗೋದು ಬೇರೆ, ಪಠ್ಯ ಪುಸ್ತಕದಲ್ಲಿ ಅಳವಡಿಸುವಾಗಿರ್ಬೇಕಾಗಿರೋ ಮಾನದಂಡ ಬೇರೆ. ಹೌದು, ಎರಡು ಬೇರೆ ಬೇರೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಕರೆಕ್ಟ್. ಸೊ ಆ ಕಾರಣಕ್ಕೆ ನಾನು ಇದು ಬರೆದಾಗ ಇದು ನನ್ನ ಅಭಿಪ್ರಾಯ ಅಂತಲೂ ಬರೆದಿಲ್ಲ, ಅದೊಂದು ಸ್ಪಷ್ಟಪಡಿಸ್ತೇನೆ. ಬೇರೆಯವರಿಗೆ ಹೇಳಿತ್ತು ಅಂತ ಅಲ್ಲಿ ಬರ್ದಿರೋದು ನಾನು. ಅದನ್ನು ನಾನು ಹೇಳಿದೆ, ನಿಮ್ಮ ಪಬ್ಲಿಕ್ ಟಿವಿ ಅವರಿಗೆ ಹೇಳಿದೆ. ಇದರಿಂದ ಬೇರೆಯವರನ್ನ ನಾನು ಉಲ್ಲೇಖ ಮಾಡಿದಾಗ್ಲೂ ಇದಕ್ಕೆ ನಿಜವಾಗೂ ಇದಕ್ಕೆ ನೋವಾಗತ್ತಾರೆ ಅಥವಾ ನೋವಾಗತ್ತೆ ಅನೇಕರಿಗೆ. ಅದಕ್ಕಾಗಿ ನಾನು ಕ್ಷಮೆ ಕೇಳೋದಕ್ಕೆ ಯಾವತ್ತೂ ಹಿಂಜರಿಕೆ ಇಲ್ಲ ನನಗೆ ಅಂತಲೂ ಹೇಳ್ಬಿಟ್ಟಿದ್ದೇನೆ ನಾನು ಈಗಾಗಲೇ. ಬರಗೂರು ರಾಮಚಂದ್ರಪ್ಪ ಸಾಗ ನೀವು ಫೀಲ್ ಮಾಡ್ತೀರಿ ಇದನ್ನ ಪಠ್ಯ ಪುಸ್ತಕಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ನೀವು ಫೀಲ್ ಮಾಡ್ತೀರಿ? ಅಂದ್ರೆ ಈ ವಾಕ್ಯಗಳನ್ನು ತೆಗಿಬಹುದಿತ್ತು ಅವರು ಅಂತ. ಪಠ್ಯ ಪುಸ್ತಕದಲ್ಲಿ ಈ ವಾಕ್ಯಗಳಿದಾವಲ್ಲ, ಈ ವಾಕ್ಯ ಒಂದೆರಡು ವಾಕ್ಯಗಳನ್ನ ಬಿಡ್ಬಹುದಿತ್ತು ಈ ವಾಕ್ಯಗಳನ್ನ ಅಂತ. ಯಾಕಂದ್ರೆ ವೈಚಾರಿಕ ಚರ್ಚೆಯ ಪರಿಧಿಯ ಒಳಗಡೆ ನಡೆಯುವಂಥದ್ದು ಇದೆಯಲ್ಲ, ಅಲ್ಲಿ ಒಂದು ಬೌದ್ಧಿಕ ವಲಯ, ಇದು ಹೌದು ಅಲ್ವೋ, ಇದು ಸರಿಯೋ ತಪ್ಪೋ ಅಂತ ಚರ್ಚೆ ಮಾಡ್ತಾ ಹೋಗುತ್ತೆ, ಅದು ಬೇರೆ. ಅದು ಸರ್ ಉನ್ನತ ಮಟ್ಟದಲ್ಲಿ ನೀವು ಕೂಡ ಹಲವಾರು ಬಾರಿ ಈ ಪಠ್ಯ ಪುಸ್ತಕದ ರೂವಾರಿಗಳಾಗಿ ಕೆಲಸ ಮಾಡಿದವರು ಸರ್, ತುಂಬಾ ಹಿಂದೆ ಕೂಡ ಈ ಥರದ ಎಲ್ಲ ಸಂದರ್ಭದಲ್ಲೂ ಅದೊಂದು ಸೂಕ್ಷ್ಮತೆಯನ್ನು ಯಾಕೆ ಬಿಟ್ಬಿಡ್ತಾರೆ ಅಂತ ಸರ್? ಬರ್ಗು ಸರ್, ಸರ್ ಧ್ವನಿ ಕೇಳಿಸಿದೆ ಸರ್? ಸರ್ ಕ್ಯಾನ್ ಯು ಹಿಯರ್ ಮಿ ಸರ್? ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವ್ರು ಮತ್ತೆ ರೀಕನೆಕ್ಟ್ ಮಾಡ್ತೀವಿ. ಮೀನ್ವೈಲ್ ನಮ್ಮ ಜೊತೆ ಚಕ್ರವರ್ತಿ ಸೂಲಿಬೆಲ್ ಅವರು ಕೂಡ ಇದ್ದಾರೆ. ಸರ್ ಧ್ವನಿ ಕೇಳಿಸಿದೆ ಸರ್? ಚಕ್ರವರ್ತಿ ಸೂಲಿಬೆಲ್ ಸರ್, ಒಂದು ಬರಗೂರು ರಾಮಚಂದ್ರಪ್ಪನವರ ರಿಯಾಕ್ಷನ್ ಕೇಳಿಸ್ಕೊಂಡ್ರಿ ನೀವು? ಬರಗೂರು ರಾಮಚಂದ್ರಪ್ಪ ಅವರು ಯಾವ ವಾಕ್ಯದ ಬಗ್ಗೆ ಅವ್ರದ್ದು ಇದಿತ್ತು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಯಾವ ವಾಕ್ಯದ ಬಗ್ಗೆ ಇತ್ತು ಅಂತ ಗೊತ್ತಾಗ್ಲಿಲ್ಲ. ಬಹುಶಃ ನೀವು ಪಾಯಿಂಟ್ ಔಟ್ ಮಾಡಿದ ವಾಕ್ಯದ ಬಗ್ಗೆ ಇತ್ತು. ಆ ವಾಕ್ಯವನ್ನ ತೆಗಿಬಹುದಿತ್ತು ಅಂತ ಅವ್ರು ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಅದು ಇಸ್ಲಾಮಿಕರ ಮನಸ್ಸನ್ನ ನೋಯಿಸುತ್ತೆ ಅಂತ. ಬಹಳ ಮಜಾ ಇರೋದು ಅದೇ. ನೀವು ಇಡೀ ಸೈನಿಕರ ಪರಂಪರೆಯನ್ನ ನೋಯಿಸಿದಾಗ ದುಃಖ ಆಗಲ್ಲ. ಈ ಒಂದು ವಾಕ್ಯವನ್ನ ತೆಗಿಬಹುದಿತ್ತು. ಯಾಕೆ ಅಂತಂದ್ರೆ ಮುಸಲ್ಮಾನರ ನಂಬಿಕೆಗೆ ನೋವಾಗುತ್ತೆ ಅಂತ. ಯಾಕೆಂದ್ರೆ ಮುಸಲ್ಮಾನರೇ ಜಿಹಾದಿನ ಕಾಲಕ್ಕೆ ನೀವು ಜಿಹಾದ್ ನಲ್ಲಿ ಯುದ್ಧ ಮಾಡಿ ಗೆದ್ರೆ ನಿಮಗೆ ಅಲ್ಲಿ ಹೌರಿಗಳು ಸಿಗ್ತಾರೆ, ನಿಮಗೆ ಅಲ್ಲಿ ಸ್ವರ್ಗದಲ್ಲಿ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ ಅಂತ ಹೇಳೋದು. ಅವ್ರು ಆವತ್ತು ವೈಚಾರಿಕವಾಗಿ ಚಿಂತನೆ ಮಾಡುವಾಗ ಅದನ್ನು ಬರೆದು ಬಿಟ್ಟಿದ್ದಾರೆ. ವೈಚಾರಿಕ ನೆಲೆಗಟ್ಟಿನಲ್ಲಿ ಅಂದ್ರೆ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿರೋದಿರೋ ಆ ಒಂದು ವರ್ಗಕ್ಕೆ ನೋವಾಗುತ್ತೆ ಅನ್ನೋದಾದ್ರೆ ಆ ಒಂದು ಸೆಂಟೆನ್ಸ್ ತೆಗಿಬಹುದು. ಆದ್ರೆ ಇದು ಇಡೀ ಸೈನಿಕ ಕುಲಕ್ಕೆ ಏನಾದ್ರೂ ಸಮಸ್ಯೆ ಆಗುವಾಗ ಅದು ಪ್ರಾಬ್ಲಮ್ ಇಲ್ಲ ಅಂತ. ಒಂದು ಸೆಂಟೆನ್ಸ್ ತೆಗಿಬಹುದು ಅಂತ ಅನ್ನೋದು ಅದೇ ಸೆಂಟೆನ್ಸ್ ಆಗಿದ್ರೆ ಮಾತ್ರ ಬರಗೂರು ರಾಮಚಂದ್ರಪ್ಪನವರು ತಮ್ಮನ್ನು ತಾವು ವಾಪಸ್ ಪರೀಕ್ಷೆಗೊಳಪಡಿಸ್ಕೊಳ್ಬೇಕು. ಯಾಕೆಂದ್ರೆ ನೀವು ಯಾವ್ದೋ ಒಂದು ಸಮುದಾಯಕ್ಕೆ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬದಲಾಯಿಸಿ ಅಂತೀರಿ, ಆದ್ರೆ ಇಡೀ ಸೈನಿಕ ಸಮುದಾಯಕ್ಕೆ ನೀವು ಅವಮಾನ ಮಾಡೋದಿದೆಯಲ್ಲ, ಇದು ಬಹಳ ದುರಂತಕಾರಿ ಸಂಗತಿ ಅಂತ. ಅದೇ ನಂಗೆ ಬಹಳ ವಿಚಿತ್ರ ಅಂತ ಅನ್ಸೋದು, ತಾನು ಮುಸಲ್ಮಾನರ ಬಗ್ಗೆ ಬರೆದಿರುವಂತ ಒಂದು ಸಂಗತಿಯನ್ನ ಬದಲಾಯಿಸಿ ಸೈನಿಕರ ಬಗ್ಗೆ ಬರೆದಿದ್ದೆಲ್ಲ ಹಾಗೆ ಇರ್ಲಿ ಅಂತ ಅನ್ಕೊಳ್ಳೋದು ನಂಗೆ ಬಹಳ ಆತಂಕಕಾರಿ ಅಂತ ಅನ್ಸುತ್ತೆ. ವಿಚಾರವಾದ ಈ ಪರಿಯ ಹಳ್ಳ ಹಿಡಿಯುತ್ತೆ ಅನ್ನುವಂತ ಕಲ್ಪನೆ ಖಂಡಿತವಾಗಿಯೂ ಕಟ್ಕೊಳ್ಳೋದು ಕಷ್ಟ. ಅವರು ಜಾಯ್ನ್ ಆಗಿದ್ದಾರೆ ಸರ್, ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು. ಸರ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹೇಳಿ. ನಿಮ್ಮ ವೈಚಾರಿಕ ನೆಲೆಗಟ್ಟಿನ ವಿಷಯವನ್ನು ಕೂಡ ಪತ್ರಿಕೆಯಲ್ಲಿ ನೀವು ಬರೆದ್ರಿ, ನೀವೇ ಹೇಳಿದ್ರಿ ಅದನ್ನ ಪಠ್ಯ ಪುಸ್ತಕಕ್ಕೆ ತರಬಾರ್ದಾಗಿತ್ತು, ಲೈನ್ ತೆಗಿಬಹುದಾಗಿತ್ತು ಅಂತ. ಚಕ್ರವರ್ತಿ ಸೂಲಿಬೆಲ್ ಅವ್ರ ಮಾತೇನಪ್ಪ ಅಂದ್ರೆ, ಯಾವುದೋ ಒಂದು ಸಮುದಾಯದವರಿಗೆ ನೋವಾಗುತ್ತೆ ಅಂದ್ರೆ ಮಾತ್ರ ಲೈನ್ ತೆಗಿಬೇಕು ಅಂತಿದ್ದಾರೆ. ಆದ್ರೆ ಇಡೀ ಸೈನಿಕ ಅನ್ನುವಂಥ ದೇಶ ಕಾಯುವ ಆ ದೊಡ್ಡ ಒಂದು ಶಕ್ತಿ ಇದೆಯಲ್ಲ, ಅಲ್ಲಿಗೆ ನೋವಾಯ್ತು ಅಂತ ಯಾಕೆ ಅನ್ಕೊಳ್ಳಲ್ಲ ಬರಗೂರು ರಾಮಚಂದ್ರಪ್ಪನವರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ, ಇಡೀ ಲೇಖನವನ್ನ ನೀವು ಓದಿದ್ರೆ ಇಡೀ ಲೇಖನ ಸೈನಿಕರ ಪರವಾಗಿರೋ ಲೇಖನ ಅದು ವಾಸ್ತವವಾಗಿ. ಅಂದ್ರೆ ರಾಜನ ಕಾಲದಿಂದ ಹಿಡಿದು ಇಲ್ಲಿಯವರೆಗೆ ಸೈನಿಕರನ್ನ ನಮಗಾಗಿ ನಾವು ಬಲಿ ಕೊಡ್ತಾ ಇದ್ದೇವೆ. ಬೃಹತ್ ರಾಷ್ಟ್ರಗಳು ತಮ್ಮ ಯುದ್ಧೋಪಕರಣಗಳ ಮಾರಾಟಕ್ಕಾಗಿ ನಮ್ಮಂತ ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವೆ ಜಗಳ ತಂದಿಟ್ಟು ತಮಾಷೆ ನೋಡ್ತಾ ಇರುತ್ತವೆ. ಅವು ಒಂದು ಉದ್ಯಮವಾಗಿ ಭಾವಿಸ್ಕೊಂಡಿವೆ.
ಯುದ್ಧವನ್ನ. ಹೀಗಾಗಿ ಸೈನಿಕರನ್ನ ನಾವು ಬಲಿಪಶು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇಡೀ ಲೇಖನದ ಒಳಗಡೆ ಇದೆಯಲ್ಲ, ಇಡೀ ಲೇಖನದ ಆಶಯ ಸೈನಿಕರ ಪರವಾಗಿರುವಂತದ್ದು. ಆದ್ರೆ ಆಶಯ ಸೈನಿಕರ ಪರವಾಗಿದ್ದು ಅದರ ನಡುವೆ ಇಂಥದ್ದೊಂದು ಯಾರೋ ಗೆಳೆಯ ಸೈನ್ಯದಲ್ಲಿದ್ದಂತ ಗೆಳೆಯ ಹೇಳಿದ ಉಲ್ಲೇಖ ಬರುತ್ತಲ್ಲ, ಅದರ ಬಗೆಗೆ ನನ್ನ ವಿಷಾದ ಇದೆ. ಅದರಿಂದ ಇಡೀ ಸೈನಿಕ ಸಮುದಾಯದ ಬಗೆಗೆ ನಮಗೆ ಅಗೌರವ ಇರಬಾರದು ಮತ್ತು ಸೈನಿಕರ ಬಗೆಗೆ ಅಪಾರವಾದ ಗೌರವ ಇರಬೇಕು ಅಂತ ನಂಬ್ಕೊಂಡಿದ್ದಂಥವನ್ ನಾನು. ಅಷ್ಟೇ ಅಲ್ಲ, ನಾನು ಸೈನ್ಯ ಸೇರೋದಕ್ಕೂ ಹೋಗಿದ್ದಂಥವನು ಒಂದು ಕಾಲದಲ್ಲಿ. ಆದ್ರೆ ಸೈನ್ಯ ಸೇರೋದಕ್ಕೆ ಹೋಗಿದ್ದಾಗ ನಾನು ಡಿಸ್ಕ್ವಾಲಿಫೈ ಆದೆ. ಸೈನ್ಯ ಸೇರಕ್ಕೆ ನಿಮ್ಗೆ ಬೇರೆ ದೈಹಿಕ ಕಾರಣಗಳಿಗಾಗಿ ನನ್ನನ್ನು ಸೇರಿಸಿಕೊಳ್ಳಿಲ್ಲ. ಅಷ್ಟರ ಮಟ್ಟಿಗೆ ನನಗೆ ಸೈನಿಕರ ಬಗೆಗೆ ಅಪಾರವಾದ ಗೌರವ ಇದೆ ನನಗೆ. ಚಕ್ರವರ್ತಿ ಸುಯಿಲ್ವೆ ಸರ್, ಆಶಯ ಸೈನಿಕರ ಪರವಾಗಿಯೇ ನನ್ನ ಆಲೋಚನೆಗಳಿದ್ದದ್ದು, ಆದ್ರೆ ಯಾರೋ ಸೈನಿಕ ಗೆಳೆಯ ಹೇಳಿದ್ದನ್ನು ಮೆನ್ಷನ್ ಮಾಡಿದ್ದೀನಿ ಅಂತಿದ್ದಾರೆ. ಇಲ್ಲ, ಬರಗೂರು ರಾಮಚಂದ್ರಪ್ಪನವರ ಕಲ್ಪನೆ ಮತ್ತು ಮಾನಸಿಕ ಸ್ಥಿತಿ ಇದಾದ್ರೆ ಖಂಡಿತವಾಗಿ ವಿರೋಧ ಇಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಅದು ಪತ್ರಿಕೆಗೆ ಬರೀಬಹುದಾಗಿರುವಂತ ಸಂಗತಿ, ಅಲ್ಲಿ ಚರ್ಚೆ ವಿರೋಧ ಪರ ಯಾವತ್ತು ನಡಿಬೇಕು, ಅದು ವೈಚಾರಿಕ ಸಂಗತಿ. ಆದ್ರೆ ಈಗ ನನಗೆ ಪ್ರಶ್ನೆ ಇರೋದು, ಬರಗೂರು ರಾಮಚಂದ್ರಪ್ಪನವರಿಗೆ ಬರೀ ಫೋನ್ ಮಾಡಿ ಕೇಳ್ಕೊಂಡು ಈ ತರದೊಂದು ಲೇಖನವನ್ನ ಆಯ್ಕೆ ಮಾಡುವಂತ ಈ ಯೂನಿವರ್ಸಿಟಿಯವರ ಮನಸ್ಥಿತಿ ಇದೆಯಲ್ಲ, ಅದೆಷ್ಟು ತುಕ್ಕು ಹಿಡಿದಿರ್ಬೇಕು ಅಂತ ನಾನು ಅದೇ ಪ್ರಶ್ನೆ ಬರಗೂರು ರಾಮಚಂದ್ರಪ್ಪನವರು ಕೇಳಿದೆ. ರಾಮಚಂದ್ರ ಸ್ಪಾಲ್, ಮನಸ್ಥಿತಿ ಇರಲ್ವಾ ಅಂತ ಸೂಕ್ಷ್ಮತೆಯನ್ನು ನೋಡುವ. ಈಗ ಪಠ್ಯ ಪುಸ್ತಕದ ಒಳಗಡೆ ಈ ಲೇಖನವನ್ನ ಸೇರಿಸಬೇಕೆ ಬೇಡವೇ ಎನ್ನುವ ವಿವೇಚನೆಯನ್ನ ಪಠ್ಯ ಪುಸ್ತಕ ಸಮಿತಿಯವರು ಮಾಡಬೇಕು. ಆಮೇಲೆ ಈ ಲೇಖನವನ್ನ ಆಯ್ಕೆ ಮಾಡಿಕೊಂಡು ಖಂಡಿತ ಮಾಹಿತಿ ಇಲ್ಲ. ನಾನು ಸುಳ್ಳು ಹೇಳಿ ಅದರ ಮುಖಾಂತರವಾಗಿ ಏನು ಸಾಧಿಸಬೇಕಾದದ್ದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇಡೀ ಲೇಖನ ಸೈನಿಕರ ಪರವಾಗಿರುವಂತ ಲೇಖನ. ಅವರನ್ನ ನಮ್ಮ ರಕ್ಷಣೆಗಾಗಿ ನಮಗಾಗಿ ನಾವು ಬಲಿಪಶು ಮಾಡ್ತಿದ್ದೀವಲ್ಲ ಅನ್ನೋ ವಿಷಾದ ಇದೆ. ಮತ್ತು ಬೃಹತ್ ರಾಷ್ಟ್ರಗಳು ನಮ್ಮಂತ ದೇಶಗಳನ್ನ ತಮ್ಮ ಯುದ್ಧೋದ್ಯಮದ ಕಾರಣಕ್ಕೆ ಬಳಸ್ಕೊಳ್ತಾ ಇದ್ದೇವೆ ಅಂತಕ್ಕಂತಹ ಒಂದು ಮಾತು ಸಹ ಅದರಲ್ಲಿದೆ. ಇಡೀ ಶೀರ್ಷಿಕೆನೆ ಯುದ್ಧೋದ್ಯಮ ಅಂತ ಇರತಕ್ಕಂಥದ್ದು ಒಂದು ಕಾಲಘಟ್ಟದಲ್ಲ ಅದನ್ನು ಬರೆದಿರೋದು. ಆದರೆ ಈ ತರದ ಸಾಲುಗಳಿಂದ ವಿದ್ಯಾರ್ಥಿಗಳ ಮೇಲೆ ಉಂಟಾಗುವ ಪರಿಣಾಮ ಏನು? ಒಬ್ಬ ಅಧ್ಯಾಪಕ ಅದನ್ನ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದರೆ ಅದು ಸರಿಯಾದ ಮೆಸೇಜ್ ಹೋಗುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವ ಶಕ್ತಿ ಅಧ್ಯಾಪಕರಿಗೆ ಇಲ್ಲದೆ ಇದ್ದಾಗ ತಪ್ಪು ಮಾಹಿತಿ ಹೋಗುತ್ತೆ. ಅದನ್ನ ಪಠ್ಯಪುಸ್ತಕ ಸಮಿತಿಯವರು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಯಾವಾಗಲೂ ಯೋಚಿಸಬೇಕು. ನನ್ನನ್ನು ಒಳಗೊಂಡಂತೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ. ಅದರಿಂದ ನಾನು ಬಹಳ ಸ್ಪಷ್ಟವಾಗಿ ಈಗಾಗಲೇ ನಿಮ್ಮ ಟಿವಿಯವರಿಗೂ ಸಹ ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ತರದ ಮಾತುಗಳಿಂದ ಇದು ತಪ್ಪು ಮಾಹಿತಿಯನ್ನು ಕೊಟ್ಟು ನೋವಾಗೋದಾದ್ರೆ ಖಂಡಿತ ನಾನು ಸೈನಿಕರ ಬಗ್ಗೆ ಗೌರವ ಇರೋದ್ರಿಂದ ನಾನು ಕ್ಷಮೆ ಯಾಚಿಸ್ತೀನಿ ಆ ಸಾಲುಗಳಿಗಾಗಿ. ಅದೇನು ತಪ್ಪೇನಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆದ್ರೆ ಇಡೀ ಲೇಖನ ಇದೆಯಲ್ಲ, ಅದು ಖಂಡಿತ ಸೈನಿಕರಿಗೆ ವಿರುದ್ಧವಾಗಿರೋದಲ್ಲ, ಅದು ಶಾಂತಿಯ ಪರವಾಗಿರೋದು ಮತ್ತು ಸೈನಿಕರ ನೋವು ಇದೆಯಲ್ಲ, ನೋವನ್ನ ಅರ್ಥ ಮಾಡಿಕೊಳ್ಳುವ ಆಶಯದಿಂದ ಬರೆದದ್ದು ಅದು. ಚಕ್ರವರ್ತಿ ಸುಲಿಬೆಲೆ ಸರ್, ಎನಿಥಿಂಗ್ ಟು ಸೇ ಸರ್? ಇಲ್ಲ, ನನಗೆ ಅವ್ರು ಹೇಳಿದ ಮಾತಿಗೆ ಅವರು ಕ್ಷಮೆಯನ್ನು ಕೇಳಿ ಇದಾದ್ರ ಆಶಯವನ್ನ ಹೇಳಿದ ಮೇಲೆ ಅದರೇನು ಪ್ರಶ್ನೆಯೇ ಇಲ್ಲ. ಆದ್ರೆ ನಂಗೆ ಮತ್ತೆ ಪ್ರಶ್ನೆ ಇರೋದು, ಈ ತರದೊಂದು ಲೇಖನವನ್ನ ಆಯ್ಕೆ ಮಾಡ್ಕೊಳ್ಳುವಂತ ಮನಸ್ಥಿತಿ ಇದೆಯಲ್ಲ, ಅದು ಈ ಸಂದರ್ಭಗಳಲ್ಲಿ ಈ ದೇಶ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ, ಪಾಕಿಸ್ತಾನ ಜೊತೆಗೆ ಅಲ್ಲಿ ಕದನದಲ್ಲಿದೆ, ಅಲ್ಲಿ ಸೀಸ್ ಫೈರ್ ವೈಲೇಷನ್ಗಳು ನಡೀತಾ ಇವೆ, ಈ ಕಡೆ ಚೈನಾ ಬಾರ್ಡರ್ ನಡೀತಾ ಇದೆ. ಹೌದು, ಈ ತರದ ಸಂದರ್ಭಗಳಲ್ಲಿ ಹೀಗೆ. ಮತ್ತೆ ಎರಡನೇದು, ಇವರೆಲ್ಲರದು ಒಂದು ಆಲೋಚನೆ ಇದೆಯಲ್ಲ, ಸೈನ್ಯ ಅನ್ನೋದು ಹಾಗೆ, ಯುದ್ಧದ ದಾಹ, ಇವೆಲ್ಲವೂ ಯುದ್ಧದ ದಾಹ. ಭಾರತಕ್ಕಂತೂ ಯುದ್ಧ ದಾಹ ಅಂತ ಯಾರು ಹೇಳುವಂತೆಯೇ ಇಲ್ಲ. ಯಾಕೆಂದ್ರೆ ಸಹಸ್ರ ಮಾನಗಳಿಂದಲೂ ಭಾರತ ಯಾರ ಮೇಲೂ ಆಕ್ರಮಣ ಮಾಡದೆ ಎಲ್ಲರಿಂದಲೂ ಗೌರವಕ್ಕೊಳಗಾಗಿರುವಂತ ರಾಷ್ಟ್ರ. ಆದ್ರೆ ತನ್ನ ತಂಟೆಗೆ ಬಂದವ್ರನ್ನ ಯಾವತ್ತೂ ಬಿಡದೆ ಇರುವಂತ ರಾಷ್ಟ್ರ. ಹೀಗಾಗಿ ಅಶೋಕನಿದ್ದದ್ದು ಇದ್ದ ಕಾಲಕ್ಕೂ ಭಾರತದಲ್ಲಿ ಸೈನ್ಯ ಇತ್ತು ಅನ್ನೋದನ್ನ ನಾವು ಯಾವತ್ತೂ ಮರೆಯುವಂತಿಲ್ಲ. ಹೀಗಿರುವಾಗ ಈ ದೇಶದಲ್ಲಿ ಯುದ್ಧದ ಕುರಿತಂತೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಮತ್ತು ಯಾವ ಕಾರಣಕ್ಕೂ ಐ ರಿಕ್ವೆಸ್ಟ್, ಯಾರೇ ಇರಲಿ ಈ ದೇಶದಲ್ಲಿ ಸೈನಿಕ ಅಂದಾಗ ಒಂದು ಸೆಲ್ಯೂಟ್ ಕೊಡೋದನ್ನ, ಅವನ ತ್ಯಾಗಕ್ಕೆ, ಅವನ ಬಲಿದಾನಕ್ಕೆ ಗೌರವ ಕೊಡೋದನ್ನ ಯಾವ ಕಾರಣಕ್ಕೂ ಮರಿಬಾರದು. ಮತ್ತು ಅದೊಂದು ಕರ್ತವ್ಯದ ಭಾಗ ಆಗಬೇಕು ಅಂತ ನಾನಂತೂ ಅತ್ಯಂತ ಒಳ್ಳೆ ಮಾತು. ಥ್ಯಾಂಕ್ ಯು ಸೊ ಮಚ್ ಪಬ್ಲಿಕ್ ಟಿವಿ ಮಾತಾಡಿದಕ್ಕೆ. ಬರಗೂರು ಸರ್, ಧ್ವನಿ ಕೇಳಿಸ್ತಿದೆಯಾ ಸರ್? ಹೇಳಿ. ಓಕೆ, ಈ ನಡುವೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾಜಿ ಸೈನಿಕರಾದಂತಹ ಕರ್ನಲ್ ಭಂಡಾರಿ ಅವರು ಜಾಯ್ನ್ ಆಗಿದ್ದಾರೆ. ಕರ್ನಲ್ ಭಂಡಾರಿ ಸರ್, ನಮಸ್ಕಾರ. ಹಲೋ, ಧ್ವನಿ ಕೇಳಿಸ್ತಿದೆಯಾ ಸರ್? ಓಕೆ, ಅವರು ಕರ್ನಲ್ ಭಂಡಾರಿ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಭಂಡಾರಿ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ನಂದು ಜಿಐಯು ಬೇರೆ ನಂಬರಿಗೆ ಹಾಕ್ಬಿಡಿ, ಇದು ಈಗ ಡೌನ್ ಆಗ್ತದೆ. ಓಕೆ, ಕರ್ನಲ್ ಭಂಡಾರಿ ಬಹುಶಃ ಎಲ್ಲ ಓಡಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬರಗೂರು ರಾಮಚಂದ್ರಪ್ಪ ಸರ್, ಧ್ವನಿ ಕೇಳಿಸ್ತಿದೆಯಾ ಸರ್? ಹೇಳಿ. ಓಕೆ, ಒಂದಷ್ಟು ಎಲ್ಲೋ ಬೇರೆ ಮೆಸೇಜ್ಗಳು ಪಾಸ್ ಆಗಬಾರ್ದು,
ಬೇರೆ ಬೇರೆ ರೀತಿ ಜನಕ್ಕೆ ಅನ್ಕೊಂಡ್ಬಿಡ್ಬಾರ್ದು. ಬಿಕಾಸ್ ಡಿಗ್ರಿ ಓದೋ ಮಕ್ಕಳು ಅಂದಾಗ ಮುಂದೆ ಅವರೇ ಸೈನಿಕ್ ಸೇರುವಂಥ ಇಂಟೆನ್ಷನ್ ಇರುತ್ತೆ. ಬಟ್ ಫೈನಲಿ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಹಾಗಾಗಿ ಇದು ನಿಮ್ಮ ಅನಿಸಿಕೆಯನ್ನು ಪತ್ರಿಕೆಗೆ ಬರೆದ್ರೆ ಈಗ ಯಾರು ಸಲಹಾ ಸಮಿತಿಯ ರೂವಾರಿಗಳಾಗಿದ್ರು ಅವರು ತಪ್ಪು ಮಾಡಿದ್ದಾರೆ ಅಂತನಾ ಸರ್? ಹೌದು, ಇದು ಆಕ್ಚುಲ್ ಆಗಿ ಆಯ್ಕೆ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಪಠ್ಯ ಪುಸ್ತಕ ಸಮಿತಿ ಇರುತ್ತೆ ಅಲ್ಲಿ, ಬೋರ್ಡ್ ಆಫ್ ಸ್ಟಡೀಸ್ ಅಂತ. ಸೊ ಅವರು ಇದನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದನ್ನ ಈ ಲೇಖನವನ್ನ ಆಯ್ಕೆ ಮಾಡ್ಕೊಡ್ಬೇಕಾದ್ರೆ ಅವ್ರಿಗಿದ್ದಂತ ಮಾನದಂಡ ಏನು, ಅವರು ನಿಜವಾಗಿ ಏನನ್ನು ಹೇಳ್ತಾರೆ ಅಂತ ತಾವು ಅವ್ರ ಹತ್ರನೂ ಸ್ಪಷ್ಟಪಡಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಾನು ನನ್ನ ಆಶಯವನ್ನ ಈಗ ಹೇಳಿದ್ದೀನಿ. ನಂದು ಸೈನಿಕರಿಗೆ ವಿರುದ್ಧವಾಗಿರೋದಲ್ಲ, ಸೈನಿಕರು ನಮಗಾಗಿ ಬಲಿಯಾಗ್ತಾ ಇದ್ದಾರೆ ಎನ್ನುವ ಆಶಯದಿಂದಲೇ ಬರೆದದ್ದು ಒಂದು. ಎರಡನೇದು, ಬೃಹತ್ ರಾಷ್ಟ್ರಗಳಿದಾವಲ್ಲ, ನಮ್ಮಂತ ದೇಶಗಳನ್ನ ತಮ್ಮ ಯುದ್ಧೋಪಕರಣಗಳ ಮಾರಾಟಕ್ಕಾಗಿ ದುರುಪಯೋಗ ಪಡಿಸಿಕೊಳ್ತಾ ಇವೆ ಅನ್ನೋ ಆಶಯದಿಂದ ಬರೆದದ್ದು ಹೊರತು ಅದು ಭಾರತೀಯ ಸೈನಿಕರ ವಿರುದ್ಧವಾಗಿಯೂ ಅಲ್ಲ, ಭಾರತದ ವಿರುದ್ಧವಾಗಿಯೂ ಅಲ್ಲ. ಹಾಗಿರೋಕ್ ನಾನು ಸಾಧ್ಯವೇ ಇಲ್ಲ. ನೀವು ನನ್ನ ನೋಡ್ಕೊಂಡು ಬಂದಿದ್ದೀರಿ ಬಹಳ ದಿವಸಗಳಿಂದ. ಹಾಗಾಗಿ ನಾನು ಯಾವುದೇ ಸಂಕೋಚವಿಲ್ಲದೆ ಬಹಳ ಸ್ಪಷ್ಟವಾದ ಮಾತುಗಳನ್ನ ಈಗಾಗಲೇ ಹೇಳಿದ್ದೇನೆ. ಈ ತರ ಟೆಕ್ಸ್ಟ್ ಇದನ್ನು ಇಡಬೇಕೇ ಬೇಡವೆ? ನಾನು ಆಗ್ಲೇ ಹೇಳಿದೆ, ಇದು ಒಂದು ವೈಚಾರಿಕ ಚರ್ಚೆ ಬೇರೆ, ಪಠ್ಯ ಪುಸ್ತಕದ ಇದೇ ಬೇರೆ ಇರುತ್ತೆ. ನಾವು ಯಾವ ವಯಸ್ಸಿನ ಯಾವ ತರಗತಿಯ ಮಕ್ಕಳಿಗೆ ಇದನ್ನು ಇಡ್ತಿದ್ದೇವೆ, ಯಾವ ಹಂತದಲ್ಲಿ ಇದು ಚರ್ಚೆ ಆಗ್ಬೇಕು ಅನ್ನೋ ವಿಚಾರಗಳನ್ನೆಲ್ಲ ಪಠ್ಯ ಪುಸ್ತಕ ಸಮಿತಿಯವರು ಯೋಚನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರ ಉದ್ದೇಶ ಏನಿತ್ತು ಅನ್ನೋದನ್ನ ಅವರಿಂದ ಸ್ಪಷ್ಟಪಡಿಸಿಕೊಳ್ಳೋದು ಒಳ್ಳೇದು. ಇಲ್ಲ, ನಾವು ಅದನ್ನ ಪ್ರಯತ್ನ ಪಡ್ತೀವಿ, ಯಾರಿದ್ರು ಯಾಕೆ ಇದಾಯ್ತು ಅಂತ. ನಿಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ. ಪ್ರಸಿದ್ಧ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು.